ಇನ್ನು ಅದೇ ನಿಮ್ಮಿಬ್ಬರ ವಿಚಾರ ಅಂದ್ರೆ ನೀವು ಮತ್ತೆ ಐಶ್ವರ್ಯ ಅವ್ರ ವಿಚಾರದ ಬಗ್ಗೆ ಅಂದ್ರೆ ಇಬ್ರು ಒಟ್ಟೊಟ್ಟಿಗೆ ಆಡಕ್ ಹೋಗ್ಬೇಡಿ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಆಡಿ ಸಾಕು. ಇನ್ನು ಅಂದ್ರೆ ಫ್ರೆಂಡ್ಶಿಪ್ ಎಲ್ಲ ಮನೆಯಿಂದ ಹೊರಗಿಡಿ ಅಂತ ಹೇಳುವಾಗ ಸ್ವಲ್ಪ ನಿಮ್ಮಿಬ್ರಲ್ಲಿ ದೂರ ಆಗ್ತಾ ಇದ್ರ ಅಂದ್ರೆ ಅಷ್ಟರ ಮಟ್ಟಿಗೆ ನೀವು ಜೊತೆಗೆ ಕಾಣಿಸ್ಕೋತಾ ಇಲ್ಲ ಅನ್ನೋದು ನಮಗೂ ಕೂಡ ಪ್ರೇಕ್ಷಕರಾಗಿ ಅನ್ಸೋದಕ್ ಸ್ಟಾರ್ಟ್ ಆಯ್ತು. ಅದೆಷ್ಟು ಡಿಫಿಕಲ್ಟ್ ಆಗಿತ್ತು ನಿಮ್ಗೆ ಅಂತ? ಡಿಫಿಕಲ್ಟ್ ಏನು ಆಗಿರ್ಲಿಲ್ಲ, ಯಾಕಂದ್ರೆ ಅಣ್ಣ ಏನಾದ್ರು ಒಂದ್ ಹೇಳ್ತಿದ್ರೆ ಅಂದ್ರೆ ಅದ್ರಿಂದ ಏನೋ ಒಂದ್ ಇದ್ದೇ ಇರುತ್ತೆ ಅಂತ ನಮ್ಗಿಬ್ರಿಗೂ ಅರ್ಥ ಆಯ್ತದು. ಹೌದು ಅಣ್ಣ ಹಿಂಗೇನೋ ಹೇಳಿದಾರೆ ಅಂದಾಗ ಅದು ಹೊರಗಡೆ ಬೇರೆ ರೀತಿ ಕಾಣಿಸ್ತಾ ಇರುತ್ತೆ, ತಪ್ಪಾಗತ್ತೆ. ನಮ್ಮಿಬ್ರು ಆಟಕತ್ತೆ ಯಾವತ್ತೂ ಸಮಸ್ಯೆ ಆಗ್ಬಾರ್ದು. ನಾನೇನು ಅಂತ ನಿನಗೆ ಗೊತ್ತು, ನೀನೇನು ಅಂತ ನನಗೆ ಗೊತ್ತು, ನಮ್ಮಿಬ್ರು ಫ್ರೆಂಡ್ಶಿಪ್ ಏನು ಅಂತ ಇಬ್ರಿಗೂ ಗೊತ್ತು. ಅದು ಗೊತ್ತಿದ್ಮೇಲೆ ಅಣ್ಣ ಹೇಳದ್ಮೇಲೆ ಆಟದ ಕಡೆ ಗಮನ ಕೊಡೋಣ ಅಂತಾನೆ ನಾವು ಆತರ ಇದ್ ಮಾಡಕ್ ಶುರುವಾಗಿದ್ದು. ಅಂಡ್ ನಾವ್ ಯಾವತ್ತು ಹಂಗ್ ಹೇಳಿದ ತಕ್ಷಣ ನಿನ್ ಫ್ರೆಂಡ್ಶಿಪ್ ಬೇಡ ನನಗೆ, ನೀನ್ ದೂರ ಇದ್ಬಿಡು ಅಂತ ನಾವ್ ಯಾವತ್ತೂ ಆಡಿಲ್ಲ. ನಮ್ಮ ಸ್ಟ್ಯಾಂಡರ್ಡ್ಸ್ ನ ನಾವ್ ಅಲ್ಲೂ ಕಾಪಾಡ್ಕೊಂಡ್ವಿ. ಎಲ್ಲೆಲ್ಲ ಅವಶ್ಯಕತೆ ಇತ್ತೋ ಅಲ್ಲೆಲ್ಲ ಇಬ್ರು ಹೋಗಿ ಇಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಬಟ್ ಅದಾದ್ಮೇಲೆ ಫಾರ್ಚುನೇಟ್ಲಿ ಆ 2 ವಾರ ಐಶ್ವರ್ಯ ನಾನು ಆಪೋಸಿಟ್ ಟೀಮ್ ಅಲ್ಲೇ ಆಡ್ತಾರೆ. ಸೊ ಅದು ಒಂದು ಪ್ಲಸ್ ಆಗ್ತಾ ಬಂತು. ಬಟ್ ಈ ಒಂದು ಸೀಸನ್ ಅಲ್ಲಿ ಕಿಚ್ಚ ಸುದೀಪ್ ಅಂದ್ರೆ ಬೇರೆ ಬೇರೆ ಸೀಸನ್ ಗಳಲ್ಲಿ ಮಾರ್ಮಿಕವಾಗಿ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ತಿದ್ರು. ಅಂದ್ರೆ ಕಂಟೆಸ್ಟೆಂಟ್ಸ್ ಗಳಿಗೆ ನೀವ್ ಹೆಂಗ್ ಆಟಾಡ್ತಿದ್ರೆ ಹೆಂಗ್ ಆಟಾಡ್ಬೇಕು ಅಂತ. ಈ ಸೀಸನ್ ಅಲ್ಲಿ ಅನ್ಸುತ್ತೆ ತುಂಬಾ ಡೈರೆಕ್ಟ್ ಆಗಿ ಕೆಲವು ವಿಷಯಗಳನ್ನ ಹೇಳ್ತಿರೋದು. ಈಗ ಗೌತಮಿ ವಿಚಾರದಲ್ಲಿ ಮಂಜು ಅವ್ರಿಗೆ ಅಷ್ಟು ಸ್ಟ್ರೈಟ್ ಆಗಿ ಈಗ ನಾವೇ ಒಂಥರ ಪ್ರೇಕ್ಷಕರೇ ಹೋಗಿ ಹೇಳ್ದಂಗಿತ್ತು, ಗೌತಮಿ ಅವ್ರ ತಂಟೆ ಬಿಡಪ್ಪ ಫಸ್ಟ್ ಸಪರೇಟ್ ಆಗಿ ಆಡೋದು. ಅಷ್ಟು ನೀಟಾಗಿ ಇನ್ಫ್ಯಾಕ್ಟ್ ಹೇಳಿದ್ದಾರೆ. ಮತ್ತೆ ಕಾಲು ಹೇಳೋದಾಗಿರ್ಬೋದು. ಇನ್ಫ್ಯಾಕ್ಟ್ ಅನುಷಾ ಮತ್ತೆ ಧರ್ಮ ಅವ್ರ ವಿಚಾರದಲ್ಲೂ ಹೇಳಿದ್ದಾರೆ, ಬಿಡಿ ಚಪಾತಿ ತಟ್ಟು ಎಷ್ಟ್ ಸಲ ಅದು ಟಾಂಟ್ ಮಾಡಿ ಅರ್ಥ ಆಗ್ಬೇಕು, ಕರೆಕ್ಟ್ ಆಗಿ ತಲೆಗೆ ಹೋಗ್ಲೇಬೇಕು ಅನ್ನೋ ತರ. ಸೊ ಯಾಕೆ ಇರ್ಬೋದು ಅಂತ ಅನ್ಕೊಳ್ತೀರಾ? ಬಿಕಾಸ್ ಇದು ಲಾಸ್ಟ್ ಸೀಸನ್ ಬೇರೆ. ಸೊ ಯಾಕೆ ಆ ರೀತಿ ಅಷ್ಟು ಅಂದ್ರೆ ಓಪನ್ ಆಗಿ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಮೋಸ್ಟ್ಲಿ ಸೀಸನ್ TRP ತುಂಬಾ ಚೆನ್ನಾಗಿತ್ತು ಅಂತ ನಮ್ಗೆ ವಿಷಯ ಬಂತು. ಸೊ ಆ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಆಗ್ಬೇಕು ಅಂದ್ರೆ ನಮ್ಗಳಿಗೆ ಒಂದಷ್ಟು ವಿಚಾರಗಳು ನೇರವಾಗಿ ಬರ್ಬೇಕಾಗಿತ್ತು. ನೇರವಾಗಿ ಬಂದ್ರೇನೆ ಇವರು ಆಟನ ತುಂಬಾ ಚೆನ್ನಾಗಿ ಆಡಕ್ಕೆ ಸಾಧ್ಯ ಅಂತ ಅವ್ರ ಮನ್ಸಿಗೆ ಅನ್ಸಿರ್ಬೋದೇನು. ಸೊ ಹಾಗಾಗಿ ಎಲ್ಲಾ ವಿಷಯಗಳನ್ನ ತುಂಬಾ ನೇರವಾಗಿ ಹೇಳ್ತಾ ಇದ್ರು. ಆ ನೇರವಾಗಿ ಹೇಳ್ತಿದ್ ನಮ್ಗೆ ಆಕ್ಚುಲಿ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಸೊ ಮೋಸ್ಟ್ಲಿ ಆ ವಿಚಾರಕ್ಕೆ ಸೀಸನ್ ತುಂಬಾ ಚೆನ್ನಾಗಿ ಹೋಗ್ತಿದೆ, ಅದನ್ನ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ವಿಚಾರವಾಗಿ ನೇರವಾಗಿ ಹೇಳಿದ್ರೆ ಇವರು ಆಟನ ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ನೋ ವಿಚಾರವಾಗಿ ಹೇಳ್ತಿದ್ರು ಅಂತ ಅನ್ಸುತ್ತೆ ಅಣ್ಣ.